ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೆಕೆಂಡ್ ಯೂನಿಟ್ ಏನಿದೆ, ಸೊ ಫಾರ್ಮೇಶನ್ ಆಫ್ ಕಂಪನಿ ಅಂತ. ಆ ಫಾರ್ಮೇಶನ್ ಆಫ್ ಕಂಪನಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್ಸ್ ಅಂದ್ರೆ ಏನು, ಮತ್ತೆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ಸ್ ಏನು, ಮತ್ತೆ ಅವೆರಡಕ್ಕೂ ಏನ್ ಡಿಫ್ರೆನ್ಸ್ ಇದೆ ಅನ್ನೋದನ್ನ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇಲ್ಲಿ ಆರ್ಟಿಕಲ್ ಆಫ್ ಅಸೋಸಿಯೇಷನ್ಸ್ ಅಂತ ಹೇಳಿದ್ರೆ, ಇಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಫ್ ದಿ ಜಾಯಿಂಟ್ ಸ್ಟಾಕ್ ಕಂಪನಿ ಅಂಡ್ ಇಟ್ ಕಂಟೈನ್ಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆರ್ ಬೈಲಾ ಆಫ್ ದಿ ಕಂಪನಿ. ನೋಡಿ, ಆರ್ಟಿಕಲ್ ಆಫ್ ಅಸೋಸಿಯೇಷನ್ಸ್ ಅಂದ್ರೆ ಅದು ಕೂಡ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗಿರುತ್ತೆ. ಆ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಏನನ್ನ ಒಳಗೊಂಡಿರುತ್ತೆ ಅಂದ್ರೆ ರೂಲ್ಸ್ ಮತ್ತೆ ರೆಗ್ಯುಲೇಷನ್, ಬೈಲಾ ಆಫ್ ದಿ ಕಂಪನಿ ಅಂತ ಕರಿತೀವಿ. ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ರಿಲೇಟಿಂಗ್ ಟು ಇಂಟರ್ನಲ್ ಮ್ಯಾನೇಜ್ಮೆಂಟ್ ಆಫ್ ದಿ ಆರ್ಗನೈಸೇಷನ್, ಇಂಟರ್ನಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಮಾಡ್ತಕ್ಕಂಥ, ಇಂಟರ್ನಲ್ ಗೆ ಸಂಬಂಧಪಟ್ಟ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಒಳಗೊಂಡಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ ಅನ್ನ ಆರ್ಟಿಕಲ್ ಆಫ್ ಅಸೋಸಿಯೇಷನ್ಸ್ ಅಂತ ಕರಿತೀವಿ. ಆ ಒಂದು ಆರ್ಟಿಕಲ್ ಆಫ್ ಅಸೋಸಿಯೇಷನ್ಸ್ ಅಲ್ಲಿ ಏನೆಲ್ಲ ಕಂಟೆಂಟ್ ಇರುತ್ತಪ್ಪ ಅಂತ ಹೇಳಿದ್ರೆ, ದ ಕಂಟೆಂಟ್ ಆಫ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ಸ್ ಅಂತ ಕರಿತೀವಿ. ಸೊ ನೀವು ಈ ಕಂಟೆಂಟ್ ಅನ್ನ ಮೆನ್ಷನ್ ಮಾಡಿದ್ರೆ ಸಾಕಾಗುತ್ತೆ, ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ, ಆ ತರ ನೀವು ಮೆನ್ಷನ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಒಂದು ಕಂಟೆಂಟ್ಸ್ ಆಫ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್ಸ್ ಅಂತ ಕೇಳಿದ್ರೆ ಮೀನಿಂಗ್ ಬರೆದು ನೀವು ಮೆನ್ಷನ್ ಮಾಡಿ. ಅಡಾಪ್ಷನ್ ಆಫ್ ಪ್ರಿಲಿಮಿನರಿ ಕಾಂಟ್ರಾಕ್ಟ್, ನಂಬರ್ ಅಂಡ್ ವ್ಯಾಲ್ಯೂ ಆಫ್ ಶೇರ್ಸ್, ಇಶ್ಯೂ ಆಫ್ ಪ್ರಿಫರೆನ್ಸ್ ಶೇರ್ಸ್ ಆಗಿರ್ಬೋದು, ಅಲಾಟ್ಮೆಂಟ್ ಆಫ್ ಶೇರ್ಸ್ ಆಗಿರ್ಬೋದು, ಕಾಲ್ ಆನ್ ಶೇರ್ಸ್ ಆಗಿರ್ಬೋದು, ಟ್ರಾನ್ಸ್ಫರ್ ಆಫ್ ಶೇರ್ಸ್, ನಾಮಿನೇಷನ್, ಫಾರ್ಫಿಟ್ ಆಫ್ ಶೇರ್ಸ್, ಅಲ್ಟ್ರೇಷನ್ ಆಫ್ ಕ್ಯಾಪಿಟಲ್, ಬೈ ಬ್ಯಾಕ್ ಆಫ್ ಶೇರ್ಸ್ ಆಗಿರ್ಬೋದು, ಶೇರ್ ಸರ್ಟಿಫಿಕೇಟ್ ಆಗಿರ್ಬೋದು, ಮ್ಯಾಟರ್ಸ್ ರಿಲೇಟಿಂಗ್ ಟು ಡಿಮ್ಯಾಟರಲೈಸೇಷನ್ ಆಗಿರ್ಬೋದು, ವೋಟಿಂಗ್ ರೈಟ್ಸ್ ಮತ್ತೆ ಪ್ರಾಕ್ಸಿಸ್ ಆಗಿರ್ಬೋದು, ಮೀಟಿಂಗ್ ಅಂಡ್ ರೂಲ್ಸ್ ರಿಗಾರ್ಡಿಂಗ್ ಕಮಿಟೀಸ್ ಆಗಿರ್ಬೋದು, ಡೈರೆಕ್ಟರ್ಸ್ ದೇರ್ ಅಪಾಯಿಂಟ್ಮೆಂಟ್ ಅಂಡ್ ಪವರ್ಸ್ ಆಗಿರ್ಬೋದು, ನಾಮಿನಿ ಡೈರೆಕ್ಟರ್ಸ್ ಬಗ್ಗೆ ಆಗಿರ್ಬೋದು, ಇಶ್ಯೂ ಆಫ್ ಡಿಬೆಂಚರ್ ಅಂಡ್ ಸ್ಟಾಕ್ಸ್ ಆಗಿರ್ಬೋದು, ಆಡಿಟ್ ಕಮಿಟಿ ಬಗ್ಗೆ ಆಗಿರ್ಬೋದು, ಮ್ಯಾನೇಜಿಂಗ್ ಡೈರೆಕ್ಟರ್ಸ್, ಹೋಲ್ ಟೈಮ್ ಡೈರೆಕ್ಟರ್ಸ್, ಮ್ಯಾನೇಜಿಂಗ್ ಮ್ಯಾನೇಜರ್, ಸೆಕ್ರೆಟರಿ, ದೇರ್ ಅಪಾಯಿಂಟ್ಮೆಂಟ್, ದೇರ್ ಪವರ್ಸ್, ದೇರ್ ಲಯಬಿಲಿಟೀಸ್ ಆಗಿರ್ಬೋದು, ಅಡಿಷನಲ್ ಡೈರೆಕ್ಟರ್ ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದಾಗಿರ್ಬೋದು, ರೆಮ್ಯುನರೇಷನ್ಸ್ ಟುವರ್ಡ್ಸ್ ಡೈರೆಕ್ಟರ್ಗೆ ಆಗಿರ್ಬೋದು, ಅಂಡ್ ಹೌ ಟು ಯೂಸ್ ಕಾಮನ್ಸ್ ನ ಹೇಗೆ ಯೂಸ್ ಮಾಡಬೇಕು, ಹೌ ಟು ಕಂಡಕ್ಟ್ ಅಥವಾ ಮ್ಯಾಟರ್ಸ್ ರಿಲೇಟಿಂಗ್ ಟು ಜನರಲ್ ಮೀಟಿಂಗ್ ಆಫ್ ದಿ ಕಂಪನಿ ಆಗಿರ್ಬೋದು, ಆರ್ ಮ್ಯಾಟರ್ಸ್ ರಿಲೇಟಿಂಗ್ ಟು ಮಿನಿಮಮ್ ಸಬ್ಸ್ಕ್ರಿಪ್ಷನ್ಸ್ ಆಗಿರ್ಬೋದು, ಡೈರೆಕ್ಟರ್ಸ್ ಮೀಟಿಂಗ್ ಬಗ್ಗೆ ಆಗಿರ್ಬೋದು, ಬಾರೋಯಿಂಗ್ ಪವರ್ಸ್ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂಡ್ ಮ್ಯಾನೇಜರ್ಸ್ ಆಗಿರ್ಬೋದು, ದಟ್ ಇಸ್ ಪವರ್ಸ್ ಏನಿದೆ ಅದು, ಅಂಡ್ ಡಿವಿಡೆಂಡ್ ಮತ್ತೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಬಗ್ಗೆ ಆಗಿರ್ಬೋದು ಮ್ಯಾಟರ್ಸ್, ಅಂಡ್ ಮ್ಯಾಟರ್ಸ್ ರಿಲೇಟಿಂಗ್ ಟು ಅಕೌಂಟ್ ಅಂಡ್ ಆಡಿಟ್ ಬಗ್ಗೆ ಆಗಿರ್ಬೋದು, ಅಂಡ್ ಮ್ಯಾಟರ್ಸ್ ರಿಲೇಟಿಂಗ್ ಟು ವೈಂಡಿಂಗ್ ಅಪ್ ಆಫ್ ಕಂಪನಿ ಆಗಿರ್ಬೋದು, ಅಂಡ್ ಅಪಾಯಿಂಟ್ಮೆಂಟ್ ಅಂಡ್ ಫಿಕ್ಸಿಯೇಷನ್ ಆಫ್ ರೆಮ್ಯುನರೇಷನ್ ಟುವರ್ಡ್ಸ್ ಆಡಿಟರ್ಸ್ ಆಗಿರ್ಬೋದು. ಇನ್ನು ಸುಮಾರು ಅಂಶಗಳಿರುತ್ತೆ, ಇವೆಲ್ಲ ಇಂಟರ್ನಲ್ ಆರ್ಗನೈಸೇಷನ್ಸ್. ಇವುಗಳಿಗೆ ಸಂಬಂಧಪಟ್ಟಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಒಳಗೊಂಡಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ ಅನ್ನ ನಾವು ಆರ್ಟಿಕಲ್ ಆಫ್ ಅಸೋಸಿಯೇಷನ್ಸ್ ಅಂತ ಕರಿತೀವಿ. ನೀವಿಷ್ಟು ಪಾಯಿಂಟ್ಸ್ ಅನ್ನ ನೀವು ಮೆನ್ಷನ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಇದನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಹಾಕಿರ್ತೀನಿ, ನೋಟ್ಸ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಮೀನಿಂಗ್ ಬರೆದು ನೀವು ಈ ಪಾಯಿಂಟ್ಸ್ ಅನ್ನ ಬರೆದ್ರೆ ಸಾಕಾಗುತ್ತೆ. ಸೊ ಪಾಯಿಂಟ್ಸ್ ಅನ್ನ ಬರೆದ್ರೆ ಸಾಕಾಗುತ್ತೆ, ಏನ್ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ, ನೀವು ಪಾಯಿಂಟ್ಸ್ ಬರೆದ್ರೆ ಸಾಕಾಗುತ್ತೆ. ಇದು ಮೆಮೊರಂಡಮ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್ಸ್ ಅಂತ. ನೆಕ್ಸ್ಟ್ ಒನ್ ಇರ್ತಕ್ಕಂಥದ್ದು ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂತ ಕರಿತೀವಿ. ಇದು ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಆಫ್ ಎ ಕಂಪನಿ ಇಸ್ ಒರಿಜಿನಲಿ ಫ್ರೇಮ್ಡ್ ಅಂಡ್ ಆಲ್ಟರ್ಡ್ ಫ್ರಮ್ ಟೈಮ್ ಟು ಟೈಮ್ ಇನ್ ಪರ್ಸುಯೆನ್ಸ್ ಆಫ್ ಪ್ರೀವಿಯಸ್ ಕಂಪನಿ ಲಾ. ಅಂದ್ರೆ ಈ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂತಕ್ಕಂಥದ್ದು ಇದು ಕೂಡ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗಿರುತ್ತೆ. ಅಂಡ್ ಇದು ಒರಿಜಿನಲಿ ಫ್ರೇಮ್ ಅಂಡ್ ಇಟ್ ಇಸ್ ಕಂಪಲ್ಸರಿ ಅಟ್ ದಿ ಟೈಮ್ ಆಫ್ ರಿಜಿಸ್ಟ್ರೇಷನ್ಸ್ ಆಫ್ ದಿ ಕಂಪನಿ ಅಂಡ್ ದಿಸ್ ಕ್ಯಾನ್ ಬಿ ಆಲ್ಟರ್ಡ್ ಫ್ರಮ್ ಟೈಮ್ ಟು ಟೈಮ್. ನೀವು ಆಲ್ಟರೇಷನ್ಸ್ ಅನ್ನ ಮಾಡಬಹುದು, ಅದನ್ನ ನಾವು ಮೆಮೊರಂಡಮ್ ಆಫ್ ಅಸೋಸಿಯೇಷನ್ಸ್ ಅಂತ ಕರಿತೀವಿ. ಇಟ್ ಈಸ್ ಒನ್ ಆಫ್ ದಿ ಪ್ರೈಮರಿ ಡಾಕ್ಯುಮೆಂಟ್ ಆಗಿರ್ತಕ್ಕಂಥದ್ದು ಅಂಡ್ ಇಟ್ ಇಸ್ ಕಂಪಲ್ಸರಿ ಅಟ್ ದಿ ಟೈಮ್ ಆಫ್ ರಿಜಿಸ್ಟ್ರೇಷನ್ಸ್ ಅಂತ ಕರಿತೀವಿ. ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಇದು ಕಂಪಲ್ಸರಿ ಇರುತ್ತೆ. ಅಂಡ್ ಇಲ್ಲಿ ಏನೆಲ್ಲ ಕ್ಲಾಸಸ್ ಇರುತ್ತೆ ಅಂತ ಹೇಳಿದ್ರೆ, ಮೆಮೊರಂಡಮ್ ಆಫ್ ಅಸೋಸಿಯೇಷನ್ಸ್ ಅಲ್ಲಿ ದೇರ್ ಆರ್ 6 ಕ್ಲಾಸಸ್, 6 ಕ್ಲಾಸಸ್ ಅನ್ನ ಒಳಗೊಂಡಿರುತ್ತೆ. ಯಾವ್ದೇದಪ್ಪ ಅಂತ ಹೇಳಿದ್ರೆ, ಒಂದು ನೇಮ್ ಕ್ಲಾಸ್, ಸೆಕೆಂಡ್ ಒಂದು ಸಿಚುಯೇಷನ್ ಕ್ಲಾಸ್ ಆರ್ ರಿಜಿಸ್ಟರ್ಡ್ ಆಫೀಸ್ ಕ್ಲಾಸ್ ಅಂತ ಕರಿತೀವಿ, ಆಬ್ಜೆಕ್ಟಿವ್ ಕ್ಲಾಸ್, ಲಯಬಿಲಿಟಿ ಕ್ಲಾಸ್, ಕ್ಯಾಪಿಟಲ್ ಕ್ಲಾಸ್ ಅಂಡ್ ಅಸೋಸಿಯೇಷನ್ ಕ್ಲಾಸ್ ಅಂತ ಕರಿತೀವಿ. ಸೊ ಈ ಒಂದು 6 ಕ್ಲಾಸಸ್ ಅನ್ನ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ಸ್ ಒಳಗೊಂಡಿರುತ್ತೆ. ಸೊ ಇದನ್ನ ನೀವು ಎಕ್ಸ್ಪ್ಲೈನ್ ಅನ್ನ ಮಾಡಬೇಕಾಗುತ್ತೆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ಸ್ ಅನ್ನ. ಈಗ ಫಾರ್ ಎಕ್ಸಾಂಪಲ್ ನೇಮ್ ಕ್ಲಾಸ್ ಏನ್ ಹೇಳುತ್ತೆ ಅಂದ್ರೆ, ನೋಡಿ ನೇಮ್ ಕ್ಲಾಸ್ ಏನ್ ಹೇಳುತ್ತಪ್ಪ ಅಂದ್ರೆ, ಇಟ್ ಶೋಸ್ ದ ನೇಮ್ ಆಫ್ ದಿ ಕಂಪನಿ ಬಗ್ಗೆ ಹೇಳುತ್ತೆ. ನೀವು ಯಾವುದೇ ಕಂಪನಿ ನೇಮ್ ಅನ್ನ ನೀವು ಯಾವ ತರ ಬೇಕಾದ್ರೂ ಕಂಪನಿ ನೇಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಬಟ್ ಕಂಪನಿ ನೇಮ್ ಯಾವುದೇ ಎಕ್ಸಿಸ್ಟಿಂಗ್ ಕಂಪನಿಗೆ ಸಿಮಿಲರ್ ಆಗಿ ಇರಬಾರ್ದು ಅಂತ ಹೇಳುತ್ತೆ. ಮತ್ತೆ ಯಾವುದೇ ತರ ಐಡೆಂಟಿಕಲ್ ಆಗಿ ಇರಬಾರ್ದು. ಅಂಡ್ ಕಂಪನಿ ನೇಮು ಪ್ರೈವೇಟ್ ಮತ್ತೆ ಪಬ್ಲಿಕ್ ಕಂಪನಿ ಆದ್ರೆ ಲಿಮಿಟೆಡ್ ಅಂತ ವರ್ಡ್ ಎಂಡ್ ಆಗ್ಬೇಕು, ಪ್ರೈವೇಟ್ ಕಂಪನಿ ಆದ್ರೆ ಪ್ರೈವೇಟ್ ಲಿಮಿಟೆಡ್ ವರ್ಡ್ ಅನ್ನ ಯೂಸ್ ಮಾಡ್ಬೇಕಾಗುತ್ತೆ. ಅದೇ ತರ ಕಂಪನಿ ಯಾವುದು ಕಿಂಗ್ ಅಥವಾ ಕ್ವೀನ್ ಎಂಪರರ್ ಯಾರಿರ್ತಾರೆ ಅವರ ಹೆಸರನ್ನ ನೇಮ್ ಅನ್ನ ಇಡಬಾರ್ದು, ನೇಮ್ ಕ್ಲಾಸ್ ಹೇಳ್ತಕ್ಕಂಥದ್ದು. ಅಂಡ್
ವರ್ಲ್ಡ್ ಬಾಡೀಸ್ ಏನಿರ್ತವೆ, WHO ಆಗಿರ್ಬೋದು, UN ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ಈ ತರದ ಹೆಸರುಗಳನ್ನ ಕೂಡ ಕಂಪನಿಗೆ ಇಡಬಾರ್ದು. ಸೊ ಇನ್ಯಾವುದೇ ತರದ ಕಂಪನಿ ಹೆಸರನ್ನ ನೀವು ಇಡಬಹುದು ಅಂತ ನೇಮ್ ಕ್ಲಾಸ್ ಹೇಳುತ್ತೆ. ಸಿಚುಯೇಷನ್ ಕ್ಲಾಸ್ ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ, ಸೊ ಇದು ಯಾವ ಸ್ಟೇಟ್ ಅಲ್ಲಿ ಕಂಪನಿ ರಿಜಿಸ್ಟರ್ ಆಗಿರೋದು, ರಿಜಿಸ್ಟರ್ ಆಫ್ ಕಂಪನಿ ಎಲ್ಲಿ ಇದೆ ಅಂತಕ್ಕಂಥ, ವೇರ್ ಇಟ್ ಈಸ್ ಎಕ್ಸಾಕ್ಟ್ಲಿ ಸಿಚುಯೇಟೆಡ್ ಅಂತಕ್ಕಂಥದ್ದನ್ನ ಸಿಚುಯೇಷನ್ ಕ್ಲಾಸ್ ಹೇಳುತ್ತೆ. ಅಂಡ್ ಆಬ್ಜೆಕ್ಟಿವ್ ಕ್ಲಾಸ್ ಅಲ್ಲಿ ಮೈನ್ ಆಬ್ಜೆಕ್ಟಿವ್ಸ್ ಏನು ಕಂಪನಿ ಮಾಡ್ತಕ್ಕಂಥದ್ದು, ದಟ್ ಈಸ್ ದಿಸ್ ಆಬ್ಜೆಕ್ಟಿವ್ ಕ್ಲಾಸ್ ಸ್ಟೇಟ್ ಆಬ್ಜೆಕ್ಟಿವ್ಸ್ ಫಾರ್ ದಿ ಕಂಪನಿ which is incorporated, and this class should be drafted careful ಆಗಿ ಕೇರ್ ಅಂಡ್ ಕಾಷನ್ಸ್ ಅನ್ನ ತಗೊಂಡು ಡ್ರಾಫ್ಟ್ ಮಾಡಬೇಕಾಗುತ್ತೆ. ಬಿಕಾಸ್ ಇಟ್ ಈಸ್ ಹೈಲಿ ಡಿಫಿಕಲ್ಟ್ ಟು ಆಲ್ಟರ್ ಆಬ್ಜೆಕ್ಟಿವ್ ಕ್ಲಾಸ್ ನ ಆಲ್ಟ್ರೇಷನ್ಸ್ ಅನ್ನ ಮಾಡ್ತೀರಾ ಅಂದ್ರೆ ಡಿಫಿಕಲ್ಟ್ ಇರುತ್ತೆ. ಅಂಡ್ ಲಯಬಿಲಿಟಿ ಕ್ಲಾಸ್ ಅಲ್ಲಿ ಇದೇನಿರುತ್ತೆ ಅಂದ್ರೆ ಲಯಬಿಲಿಟಿ ಆಫ್ ದಿ ಮೆಂಬರ್ಸ್ ಆಫ್ ದಿ ಕಂಪನಿಯನ್ನ ಒಳಗೊಂಡಿರುತ್ತೆ. ಯಾವೆಲ್ಲ ಶೇರ್ ಹೋಲ್ಡರ್ಸ್ ಎಷ್ಟು ಲಯಬಿಲಿಟಿ ಇದೆ, ಲಿಮಿಟೆಡ್ ಬೈ ಶೇರ್ಸ್ ಆದ್ರೆ ಅವರಿಗೆ ಶೇರ್ಸ್ ವ್ಯಾಲ್ಯೂ ಮೇಲೆ, ಫೇಸ್ ವ್ಯಾಲ್ಯೂ ಮೇಲೆ ಲಿಮಿಟ್ ಆಗಿರುತ್ತೆ. ಲಿಮಿಟೆಡ್ ಬೈ ಗ್ಯಾರಂಟಿ ಆದ್ರೆ ಅವ್ರು ಎಷ್ಟು ಗ್ಯಾರಂಟಿ ಕೊಟ್ಟಿರ್ತಾರೆ ಅದ್ರ ಮೇಲೆ ಲಿಮಿಟ್ ಆಗಿರುತ್ತೆ. ಅನ್ಲಿಮಿಟೆಡ್ ಕಂಪನಿ ಆದ್ರೆ ಈ ಒಂದು ಕ್ಲಾಸ್ ಅಪ್ಲಿಕಬಲ್ ಆಗೋದಿಲ್ಲ ಅಂತ ಹೇಳುತ್ತೆ. ಅಂಡ್ ಕ್ಯಾಪಿಟಲ್ ಕ್ಲಾಸ್ ಅಲ್ಲಿ ಏನಿರುತ್ತಪ್ಪ ಅಂದ್ರೆ ಏನು ಆಥರೈಸ್ಡ್ ಕ್ಯಾಪಿಟಲ್ ಎಷ್ಟು ತಗೊಂಡ್ಬರ್ಬೇಕು ಅನ್ನೋದ್ರ ಬಗ್ಗೆ ಕ್ಯಾಪಿಟಲ್ ಕ್ಲಾಸ್ ಅಲ್ಲಿ ಒಳಗೊಂಡಿರುತ್ತೆ. ಅಂಡ್ ಅಸೋಸಿಯೇಷನ್ ಕ್ಲಾಸ್ ಅಲ್ಲಿ ಲಿಸ್ಟ್ ಆಫ್ ಸಬ್ಸ್ಕ್ರೈಬರ್ಸ್ ಯಾರು ಇರ್ತಾರೆ ಅವರ ಒಂದು ನೇಮ್ ಅಂಡ್ ಅಡ್ರೆಸ್ ಅಂಡ್ ಸಬ್ಸ್ಕ್ರಿಪ್ಷನ್ ಲಿಸ್ಟ್ ಅನ್ನ ಒಳಗೊಂಡಿರ್ತಕ್ಕಂಥದ್ದು. ಇದು ನೀವು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಟೋಟಲ್ ಆಗಿ 6 ಕ್ಲಾಸಸ್ ಅನ್ನ ಬರೀಬೇಕಾಗುತ್ತೆ. ನೇಮ್ ಕ್ಲಾಸ್, ಸಿಚುಯೇಷನ್ ಕ್ಲಾಸ್, ಆಬ್ಜೆಕ್ಟಿವ್ ಕ್ಲಾಸ್, ಲಯಬಿಲಿಟಿ ಕ್ಲಾಸ್, ಕ್ಯಾಪಿಟಲ್ ಕ್ಲಾಸ್ ಅಂಡ್ ಅಸೋಸಿಯೇಷನ್ ಕ್ಲಾಸ್. ಇನ್ ಡೀಟೇಲ್ ಆಗಿ ನಿಮ್ಮ ನೋಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ಕೊಟ್ಟಿರ್ತೀನಿ, ಕರೆಕ್ಟ್ ಆಗಿ ಆನ್ಸರ್ ಮಾಡಿ. ಇವೆರಡರಲ್ಲಿ ಒಂದು ಕ್ವಶನ್ ಕಂಪಲ್ಸರಿ ಇದೆ ಇರುತ್ತೆ, ಆರ್ಟಿಕಲ್ ಇಲ್ಲ ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ಅಂಡ್ ಇವೆರಡು ಗೊತ್ತಾದ್ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಡಿಸ್ಟಿಂಕ್ಷನ್ ಬಿಟ್ವೀನ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂಡ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್, ಏನ್ ಡಿಫರೆನ್ಸ್ ಇರುತ್ತೆ ಅಂತ. ಸೊ ನಾನು ಇಲ್ಲಿ 3 ತರ ಮಾಡಿದ್ದೀನಿ. ಒಂದು ಯಾವ ಬೇಸ್ ಮೇಲೆ ಮೆಮೊರಂಡಮ್ ಮತ್ತೆ ಆರ್ಟಿಕಲ್ಗೆ ಏನ್ ಡಿಫರೆನ್ಸ್ ಇದೆ ಅಂತ ಕರೆಕ್ಟ್ ಆಗಿ ಈಸಿಯಾಗಿ ಕೊಟ್ಟಿರ್ತೀನಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ನಿಮ್ಗೆ ಈಸಿ ಅನ್ಸುತ್ತೆ. ಮೀನಿಂಗ್ ಬಂದು ಇಟ್ ಈಸ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ದಿ ಕಂಪನಿ. ಸೊ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಇಟ್ ಇಸ್ ಅ ಕಾನ್ಸ್ಟಿಟ್ಯೂಷನ್ ಆಫ್ ದಿ ಕಂಪನಿ ಅಂತ ಕರಿತೀವಿ. ಬಟ್ article of association it contains bylaw of the company, that means rules and regulations of the company ಅಂತ ಕರಿತೀವಿ. ರಿಲೇಟಿಂಗ್ ಟು ಇಂಟರ್ನಲ್ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಂತ ಬರೀ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಕರಿತೀವಿ. ಬಟ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ಸ್ ಅನ್ನ ಇಟ್ ಈಸ್ ಒನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ದಿ ಕಂಪನಿ ಅಂತ ಕರಿತೀವಿ. ಇದು ಮೊದಲನೇ ಡಿಫರೆನ್ಸ್. ನೇಚರ್ ಮೇಲೆ ನೀವು ಡಿಫರೆನ್ಸ್ ಮಾಡಿದ್ರೆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಇದು ಎಕ್ಸ್ಟರ್ನಲ್ ಡಾಕ್ಯುಮೆಂಟ್ ಅಂತ ಕರಿತೀನಿ. ಅಂದ್ರೆ ಔಟ್ ಸೈಡರ್ ನ ಒಳಗೊಂಡಿರ್ತಕ್ಕಂಥದ್ದು ಎಕ್ಸ್ಟರ್ನಲ್ ಡಾಕ್ಯುಮೆಂಟ್. ಬಿಕಾಸ್ ದಿಸ್ ಡಾಕ್ಯುಮೆಂಟ್ ಡೀಲ್ಸ್ ವಿತ್ ದ ಎಕ್ಸ್ಟರ್ನಲ್ ಇನ್ಫಾರ್ಮೇಶನ್ಸ್ ಅಬೌಟ್ ದಿ ಕಂಪನಿ ಅಂತ ಕರಿತೀವಿ. ಬಟ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಇಟ್ ಈಸ್ ಅನ್ ಇಂಟರ್ನಲ್ ಡಾಕ್ಯುಮೆಂಟ್ ಅಂತ ಕರಿತೀವಿ. ಯಾಕೆಂದ್ರೆ ಆ ವಿತ್ ಇನ್ ದಿ ಆರ್ಗನೈಸೇಷನ್ ಗೆ ಇಂಟರ್ನಲ್ ಮ್ಯಾನೇಜ್ಮೆಂಟ್ ಗೆ ಅಪ್ಲಿಕಬಲ್ ಆಗೋದು. ಹಾಗಾಗಿ MOA ಇಸ್ ಎಕ್ಸ್ಟರ್ನಲ್ ಡಾಕ್ಯುಮೆಂಟ್, AOA ಇಸ್ ಇಂಟರ್ನಲ್ ಡಾಕ್ಯುಮೆಂಟ್. ಇಂಪಾರ್ಟೆನ್ಸ್ ಮೇಲೆ ನೋಡೋದಾದ್ರೆ ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ, ಸೊ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಇಸ್ ಎ ಪ್ರೈಮರಿ ಡಾಕ್ಯುಮೆಂಟ್ ಬಟ್ ಆರ್ಟಿಕಲ್ ಇಸ್ ಸೆಕೆಂಡರಿ ಡಾಕ್ಯುಮೆಂಟ್ ಅಂತ ಕರಿತೀವಿ. ಅಂಡ್ ರಿಲೇಶನ್ಶಿಪ್ ಮೇಲೆ ನೀವು ಡಿಫರೆನ್ಸ್ ಮಾಡಿದ್ರೆ, ಸೊ ಮೆಮೊರಂಡಮ್ ರೆಗ್ಯುಲೇಟ್ಸ್ ದಿ ಕಾಂಟ್ರಾಕ್ಚುಯಲ್ ರಿಲೇಶನ್ಶಿಪ್ ವಿತ್ ಔಟ್ಸೈಡರ್ಸ್ ಲೈಕ್ ಕ್ರೆಡಿಟರ್ಸ್, ಬಯರ್ಸ್, ಸೆಲ್ಲರ್ ಜೊತೆ ರಿಲೇಶನ್ಶಿಪ್ ಮಾಡ್ತಾ ಹೋಗುತ್ತೆ. ಬಿಕಾಸ್ ಎಕ್ಸ್ಟರ್ನಲ್ ಇನ್ಫಾರ್ಮೇಶನ್ಸ್ ನ ಒಳಗೊಂಡಿರ್ತಕ್ಕಂಥದ್ದು. ಬಟ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್ಸ್ ಅಂದ್ರೆ ಇಟ್ ರೆಗ್ಯುಲೇಟ್ ದ ಕಂಪನಿ ಲೀಗಲ್ ರಿಲೇಶನ್ಶಿಪ್ ಬಿಟ್ವೀನ್ ಕಂಪನಿ ಅಂಡ್ ಕಂಪನಿ ಮೆಂಬರ್ಸ್ ಯಾರಿರ್ತಾರೆ ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕಂಟೆಂಟ್ ಮೇಲೆ ನೀವು ಡಿಫರೆನ್ಸ್ ಮಾಡ್ತೀರಾ ಅಂದ್ರೆ ಮೆಮೊರಂಡಮ್ ಕಂಟೈನ್ಸ್ ಓನ್ಲಿ 6 ಕ್ಲಾಸ್ ಲೈಕ್ ನೇಮ್, ಸಿಚುಯೇಷನ್, ಆಬ್ಜೆಕ್ಟಿವ್ಸ್, ಲಯಬಿಲಿಟಿ, ಕ್ಯಾಪಿಟಲ್ ಅಂಡ್ ಅಸೋಸಿಯೇಷನ್ ಕ್ಲಾಸ್ ಅಂತ ಕರಿತೀವಿ. ಬಟ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್ಸ್ ಇಟ್ ಕಂಟೈನ್ಸ್ ನ್ಯೂಮರಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಒಳಗೊಂಡಿರುತ್ತೆ. ಅಂಡ್ ಆಲ್ಟ್ರೇಷನ್ ಮೇಲೆ ನೀವು ಡಿಫರೆನ್ಸ್ ಮಾಡ್ತೀರಾ, ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಇಟ್ ಕೆನ್ ನಾಟ್ ಬಿ ಆಲ್ಟರ್ಡ್ ಈಸಿಯಾಗಿ ಆಲ್ಟರ್ ಮಾಡಕ್ ಆಗೋದಿಲ್ಲ, ಬಟ್ ಫೈನಲಿ ಆಲ್ಟರ್ ಮಾಡಬಹುದು. ಬಟ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಇಟ್ ಕ್ಯಾನ್ ಬಿ ಈಸಿಲಿ ಆಲ್ಟರ್ಡ್, ಈಸಿಯಾಗಿ ನೀವು ಆಲ್ಟರೇಷನ್ಸ್ ಮಾಡಬಹುದು. ಫೈಲಿಂಗ್ ವಿತ್ ರಿಜಿಸ್ಟರ್ ಮೇಲೆ ನೀವು ಡಿಫರೆನ್ಸಿಯೇಷನ್ಸ್ ಅನ್ನ ಮಾಡಿದ್ರೆ, ಫೈಲ್ ಮಾಡಬೇಕು. ಎವರಿ ಕಂಪನಿ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ಸ್ ಅನ್ನ ಮಸ್ಟ್ ಅಂಡ್ ಶುಡ್ ದಿಸ್ ಡಾಕ್ಯುಮೆಂಟ್ ವಿತ್ ವಿ ಫೈಲ್ ವಿತ್ ದ ರಿಜಿಸ್ಟರ್ ಆಫ್ ಕಂಪನಿ ಅಟ್ ದಿ ಟೈಮ್ ಆಫ್ ರಿಜಿಸ್ಟ್ರೇಷನ್ ಟೈಮ್ ಅಲ್ಲಿ ಕಂಪಲ್ಸರಿ ಫೈಲ್ ಮಾಡಲೇಬೇಕು. ಬಟ್ ಇನ್ ಕೇಸ್ ಆಫ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಕಂಪನಿ ಲಿಮಿಟೆಡ್ ಬೈ ಶೇರ್ಸ್ ಆದ್ರೆ ಇನ್ಸ್ಟೆಡ್ ಆಫ್ AOA ಟೇಬಲ್ A ಡಾಕ್ಯುಮೆಂಟ್ ಅನ್ನ ಬೇಕಾದ್ರೆ ಅವರು ಯೂಸ್ ಮಾಡಬಹುದು. ದೆನ್ ಸ್ಟೇಟಸ್ ಮೇಲೆ ನೀವು ಡಿಫರೆನ್ಸಿಯೇಷನ್ಸ್ ನ ಮಾಡಿದ್ರೆ, ಮೆಮೊರಂಡಮ್ ಈಸ್ ಎ ಸಬಾರ್ಡಿನೇಟ್ ಡಾಕ್ಯುಮೆಂಟ್ ಟು ಕಂಪನೀಸ್ ಆಕ್ಟ್. ಕಂಪನೀಸ್ ಆಕ್ಟ್ ಗೆ ಸಬಾರ್ಡಿನೇಟ್ ಡಾಕ್ಯುಮೆಂಟ್ ಯಾವ್ದಪ್ಪ ಅಂದ್ರೆ MOA ಮೆಮೊರಂಡಮ್. ಬಟ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಇಟ್ ಇಸ್ ಸಬಾರ್ಡಿನೇಟ್ ಟು ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಗೆ ಸಬಾರ್ಡಿನೇಟ್ ಡಾಕ್ಯುಮೆಂಟ್ ಆಗಿರುತ್ತೆ. ಯಾವ ತರದ ಇನ್ಫಾರ್ಮೇಶನ್ಸ್ ನ ಟೈಪ್ ಆಫ್ ಇನ್ಫಾರ್ಮೇಶನ್ಸ್ ನ ಒಳಗೊಂಡಿರುತ್ತೆ ಅಂದ್ರೆ, ಮೆಮೊರಂಡಮ್ ಪವರ್ಸ್ ಮತ್ತೆ ಆಬ್ಜೆಕ್ಟಿವ್ಸ್ ನ ಒಳಗೊಂಡಿರುತ್ತೆ ಕಂಪನಿದು. ಬಟ್ ಆರ್ಟಿಕಲ್ ಬಂದು ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್ ನ ಮಾತ್ರ ಒಳಗೊಂಡಿರುತ್ತೆ ಕಂಪನಿಗೆ.
ಆಬ್ಜೆಕ್ಟಿವ್ಸ್ ಅಂತ ಬಂದಾಗ ಇಟ್ಸ್ ಆಬ್ಜೆಕ್ಟಿವ್ಸ್ ಲಿಮಿಟ್ ಅಂಡ್ ಡಿಸೈಡ್ ದ ಸ್ಕೋಪ್ ಆಫ್ ದಿ ಕಂಪನಿ. ಆಬ್ಜೆಕ್ಟಿವ್ಸ್ ಮತ್ತೆ ಲಿಮಿಟ್ ಅನ್ನ ಡಿಸೈಡ್ ಮಾಡ್ತಕ್ಕಂಥದ್ದು. ಬಟ್ ಇದು ಇಂಟರ್ನಲ್ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಮಾತ್ರನೇ ಒಳಗೊಳ್ಳತಕ್ಕಂಥದ್ದು. ನೀವು ಸಾಕಾಗುತ್ತೆ. ಆಲ್ಮೋಸ್ಟ್ 10 ಡಿಫರೆನ್ಸ್ ಇದೆ. 10 ಡಿಫರೆನ್ಸಸ್ ಅನ್ನ ನೀವು ಬರೆದ್ರೆ ಸಾಕು. ಸೊ ಇಷ್ಟು ನೋಡ್ಕೊಳ್ಳಿ. ನಿಮ್ಗೆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ಸ್ ಇಂಪಾರ್ಟೆಂಟ್. ಇದು ಯೂನಿಟ್ 2 ನಲ್ಲಿ ಇಂಪಾರ್ಟೆಂಟ್ ಇರತಕ್ಕಂಥ ಟಾಪಿಕ್ಸ್.